ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ಪ್ರಣವಾರೂಢನು. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮತಿ ಲಕ್ಷ್ಮೀ ಕರವೀರಪ್ಪ ಟುಬಾಕಿ, ನೇಕಾರ ನಗರ, ಹುಬ್ಬಳ್ಳಿ. ಪ್ರಣವ ಪ್ರಕೃತಿ ಸೌಖ್ಯರು, ಪ್ರಣವ ಪ್ರಕೃತಿ ಸೌಖ್ಯರು, ಪ್ರಣವ ಪ್ರಕೃತಿ ಸೌಖ್ಯರು. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ನಮ್ಮ ಸ್ಟುಡಿಯೋದಲ್ಲಿ ಎಂದಿನಂತೆ ಇದ್ದಾರೆ. ನೀವೆಲ್ಲರೂ ಪ್ರಾಣಾಯಾಮ ಶುರು ಮಾಡಿರಿ ಅಂತ ಅನ್ಕೊಳ್ತೀನಿ. ಪ್ರಾಣಾಯಾಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಗುರುಗಳು ತಿಳಿಸ್ತಾ ಇದ್ರು. ಇವತ್ತು ಕೂಡ ಇದೇ ವಿಷಯವನ್ನ ಮುಂದುವರಿಸ್ತಾ ಇದ್ದಾರೆ. ಕೇಳೋಣ. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಈಗಾಗಲೇ ನಾವು ಪ್ರಾಣಾಯಾಮದ ಬಗ್ಗೆ 2 ಸಂಚಿಕೆಯಲ್ಲಿ ನೋಡಿದೀವಿ. ಇವತ್ತು ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಪ್ರಾಣಾಯಾಮದ ಬಗ್ಗೆನೇ ತಿಳ್ಕೊಳ್ಳೋದಿದೆ. ಪ್ರಾಣಾಯಾಮ ಕಲ್ತಿದ್ದು ಕೂಡ ಮನುಷ್ಯ ಪ್ರಾಣಿಗಳನ್ನು ನೋಡಿನೇ. ಮತ್ತು ಇನ್ನೊಂದು ವೈಶಿಷ್ಟ್ಯ ಏನಪ್ಪಾ ಅಂತಂದ್ರೆ, ವಿಶ್ವಕ್ಕೆ ಭಾರತೀಯರ ಕೊಡುಗೆ. ನಾವು ತಮಾಷೆ ಮಾಡ್ತಿರ್ತಾವೆ ಕೆಲವರು, ಶೂನ್ಯ ಅಂತ ಹೇಳಿ. ಹೌದು, ದಶಾಂಶ ಪದ್ಧತಿ ಅಂದ್ರೆ 1ಕ್ಕೆ 1 ಶೂನ್ಯ ಸೇರಿದ 10, 2 ಶೂನ್ಯ ಸೇರಿದ 100. ಈ ಪದ್ಧತಿ ಭಾರತೀಯರು ಕಲಿಸ್ಕೊಟ್ರು. ಹೌದು, ಬಹಳ ಅದ್ಭುತವಾದದ್ದು. ಅದರಲ್ಲೂ ಈ ಡಿಜಿಟಲ್ ಯುಗದಲ್ಲಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಅದು ಭಾರತೀಯರ ಮತ್ತೊಂದು, ಈ ಶೂನ್ಯಕ್ಕಿಂತ ಮುಂಚೆನೆ ಈ ಕೊಡುಗೆ ಕೊಟ್ಟಿರ್ಬೋದು ಅಂತ ಅನ್ಕೊಳ್ತೀನಿ ನಾನು. ಪ್ರಾಣಾಯಾಮ ಯೋಗ ಪದ್ಧತಿ ಜೊತೆಗೆ ಈ ಆತ್ಮ ಸಾಧನೆಯನ್ನ ಮಾಡುವಂತಹ ಪದ್ಧತಿ. ಮನುಷ್ಯತ್ವವನ್ನು ಮೀರಿ ದೈವತ್ವದಲ್ಲಿ ನೆಲೆ ನಿಲ್ಲುವ ಪದ್ಧತಿಯನ್ನ ಕಂಡು ಹಿಡಿದವರು ಸದ್ಯಕ್ಕೆ ನಮಗೆ ಗೊತ್ತಿರೋ ಹಾಗೆ ಭಾರತೀಯರೇನೆ. ಅಂದ್ರೆ ಈ ಮನುಷ್ಯನ ದೇಹಕ್ಕೆ ಸುಖ ದುಃಖ ಗೊತ್ತಿದೆ ನಿಮಗೆಲ್ಲ, ನೋವು ನಲಿವು, ದ್ವಂದ್ವಗಳಿಂದ ಕೂಡಿರುವಂತಹದ್ದು. ಪ್ರತಿಯೊಂದು ಈ ಜಗತ್ತೇ ದ್ವಂದ್ವಾತ್ಮಕವಾದಂತಹ ಜಗತ್ತು. ಈ ದ್ವಂದ್ವವನ್ನ ಮೀರಿ ಏಕತೆಯಲ್ಲಿ ನಿಲ್ಲಬೇಕಾದ್ರೆ, ಆತ್ಮ ಮತ್ತು ಪರಮಾತ್ಮನ ಕೂಟ ಸಂಭವಿಸಬೇಕಾದ್ರೆ, ಮತ್ತು ನಮ್ಮ ಈ ಸಂಚಿಕೆಗಳ ಗುರಿ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ಅಂತಿದೀವಲ್ಲ, ಇದಕ್ಕೆ ಪ್ರಾಣಾಯಾಮವನ್ನ ನಾವು ಮಾಡಲೇಬೇಕು. ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಜೊತೆಗೆ ನಾವು ಒಂದ್ ವೇಳೆ ಪ್ರಾಣಾಯಾಮ ಮಾಡಕ್ ಸಮಯ ಇಲ್ಲ ಅಂತ ಅಂದ್ರೆ, ರೈತರು, ಕೂಲಿಕಾರರು, ಕಾರ್ಮಿಕರು ಶ್ರಮ ಗೌರವವನ್ನ, ಅಂದ್ರೆ ನಾವು ಏನೋ ವಿಧಿ ಇಲ್ಲ ಅಂತ ಕೆಲಸ ಮಾಡೋದಕ್ಕಿಂತ ನಾನ್ ಮಾಡ್ತಾ ಇರೋ ಕೆಲಸ ಶ್ರೇಷ್ಠವಾದದ್ದು. 8 ತಾಸು ನನಗೆ ದುಡಿಯೋ ಅವಕಾಶ ಕೊಟ್ಟಿದ್ದಾನೆ ಪರಮಾತ್ಮ, ಶಕ್ತಿ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಕೆಲಸ ಮಾಡಿ. ಆ ಕೆಲಸವನ್ನ ಪ್ರೀತಿಸೋದು. ಆವಾಗ ನೀವು ಕೆಲಸವನ್ನ ಮನಸ್ಸಿಟ್ಟು ಮಾಡ್ತೀರಿ. ಎಲ್ಲಿ ಮನಸ್ಸಿಟ್ಟು ಮಾಡ್ತಿರೋ ಅಲ್ಲಿ ಸಹಜ ಪ್ರಾಣಾಯಾಮ ಆಗ್ಬಿಡುತ್ತೆ. ಇನ್ನು ಸಾಧಕರುಗಳು ನಮ್ಮಲ್ಲಿ ಹಿಮಾಲಯದಲ್ಲಿ ನೆಲೆಸ್ತಾರೆ ತಲತಲಾಂತರಗಳಿಂದ. ಹಿಂದೆ ಶ್ರೀಶೈಲ, ಕಾಶಿ, ಕೇದಾರ ಎಲ್ಲ ಸಾಧನಾ ಕೇಂದ್ರಗಳು, ಪುಣ್ಯಕ್ಷೇತ್ರಗಳು ಅಂತ ನಾವು ಇವತ್ತೇನು ಅನ್ಕೊಂಡಿದೀವಿ. ಅವತ್ತಿಂದನೂ ಪುಣ್ಯಕ್ಷೇತ್ರಗಳೇ ಅವು. ಪುಣ್ಯಕ್ಷೇತ್ರಗಳು ಯಾಕಾದವು ಅಂತಂದ್ರೆ, ಸಿಕ್ಕಾಪಟ್ಟೆ ಜನ ಹೋಗ್ಬಿಟ್ಟು ಪುಣ್ಯಕ್ಷೇತ್ರಗಳಾಗಿಲ್ಲ. ಅಲ್ಲಿ ಮೊದಲಿಗೆ ಅಲ್ಲಿ ಯೋಗಿಗಳು ನೆಲೆಸ್ತಾ ಇದ್ರು. ನೆಲೆಸಿ ಅವರು 10 ವರ್ಷ, 20 ವರ್ಷ, 50 ವರ್ಷ ಹೀಗೆ ಕೆಲವರು ಜನ್ಮಗಳನ್ನ ಅಲ್ಲೇ ಕಳೆದ್ಬಿಡ್ತಿದ್ರು. ಆವಾಗ ಅವ್ರಿಗೆ ಸಹಾಯಕ್ಕೆ ಬರ್ತಾ ಇದ್ದಿದ್ದು ಈ ಯೋಗ ಪದ್ಧತಿನೇ. ಅದರಲ್ಲಿ ಮುಖ್ಯವಾಗಿ ಪ್ರಾಣಾಯಾಮ ಪದ್ಧತಿ. ಪ್ರಾಣಾಯಾಮ ಪದ್ಧತಿಯನ್ನು ಕಂಡುಕೊಳ್ಳಕ್ ಮುಂಚೆ ನಮ್ಮ ಋಷಿಗಳು ಗಮನಿಸಿದ್ರು. ಏನು ಅಂತಂದ್ರೆ, ಈ ದೀರ್ಘ ಉಸಿರಾಟವನ್ನ ಯಾವ ಜೀವಿಗಳು ಮಾಡ್ತವೆ ಅವುಗಳ ಆಯುಷ್ಯ ದೀರ್ಘ. ಉಸಿರಾಟ ಬೇಗ ಬೇಗ ನಡೆಯುತ್ತಲ್ಲ, ಅವುಗಳ ಆಯುಷ್ಯ ಕಡಿಮೆ. ಉದಾಹರಣೆಗೆ ಇಲಿ, ಮೊಲ, ಅಳಿಲು ಇವೆಲ್ಲ ತುಂಬಾ ವೇಗವಾಗಿ ಉಸಿರಾಟ ಮಾಡ್ತವೆ. ಆಮೇಲೆ ಕೋತಿ ಬಹಳ ಸ್ಪೀಡ್ ಅದು ಉಸಿರಾಟ ಮಾಡೋದು. ಹೆಚ್ಚು ಕಡಿಮೆ 1 ನಿಮಿಷಕ್ಕೆ 30 ಸಾರಿ 35 ಸಾರಿ ಹಿಂಗ್ ಉಸಿರಾಟ ಮಾಡ್ಬಿಡ್ತಾವ. ಹೌದು, ನೀವು ಮೊಲ ಹಿಡ್ಕೊಂಡ್ರೆ ಗೊತ್ತಾಗತ್ತೆ. ಆದ್ರೆ ಹೊಟ್ಟೆ ಮುಟ್ಟು ನೋಡಿದ್ರೆ ಎಷ್ಟು ಬೇಗ 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 ಅದು ಚಲಿಸ್ತಾ ಇರುತ್ತೆ. ಆ ಮೊಲದ ಆಯುಷ್ಯ 5 ರಿಂದ 6 ವರ್ಷ, ಅದ ಬಹಳ ಅಂದ್ರೆ 8 ವರ್ಷ. ಅದೇ ಎರಡನೇದು ಹಸುಗಳು, ಕುರಿಗಳು, ಆಡುಗಳು ಇವೆಲ್ಲ ಇದಾವಲ್ಲ, ಅವುಗಳು ಸುಮಾರಿಂದ 25 ರಿಂದ 30 ವರ್ಷ ಬದುಕ್ತವೆ. ಅವುಗಳ ಉಸಿರಾಟ ಸೆಕೆಂಡಿಗೆ 18, 20 ಹೀಗೆ. ಮನುಷ್ಯಂದು 18 ಅಂತ ಹೇಳ್ತಾರೆ, ಆದ್ರೆ ಎಷ್ಟೋ ಸಂದರ್ಭಗಳು 13ಕ್ಕೆ ಮುಗಿದ್ದೆ. ಅಂದ್ರೆ ಅಷ್ಟು ದೀರ್ಘವಾಗಿ ಉಸಿರಾಟ ಮಾಡ್ತಾನೆ. ಇನ್ನು ಈ ಕುಂಭಕ ಅಂತ ಮಾಡ್ತಾರೆ ಪ್ರಾಣಾಯಾಮದಲ್ಲಿ.
ಅವರು ನಿಮಿಷ ಶುರು ಮಾಡ್ಕೊಳ್ತಾರೆ. 1 ನಿಮಿಷಕ್ಕೊಂದೇ ಉಸಿರಾಟ, 2 ನಿಮಿಷಕ್ಕೊಂದೇ ಉಸಿರಾಟ. ಮತ್ತು ಈ ಮನುಷ್ಯನ ಉಸಿರಾಟ ಮತ್ತು ಆನೆಯ ಉಸಿರಾಟ ಒಂದೇ ವೇಗದಲ್ಲಿ ನಡೆಯುತ್ತೆ. ಅದಕ್ಕೆ ಆನೆಯ ಆಯುಷ್ಯ 100 ವರ್ಷ, ಮನುಷ್ಯನ ಆಯುಷ್ಯ 100 ವರ್ಷ. ಈ ಆಮೆ ಇದೆ ನೋಡಿ, ಆಮೆ 4 ನಿಮಿಷಕ್ಕೊಂದು ಉಸಿರಾಟ ಮಾಡುತ್ತಂತ. ತುಂಬಾ ನಿಧಾನ. ಅದಕ್ಕೆ ಅದು 300ರಿಂದ 400 ವರ್ಷ ಬದುಕುತ್ತೆ ಅಂತ ಹೇಳ್ತಾರೆ ಆಮೆ. ಪ್ರಾಯಶಃ ಈ ಗುಡಿಗಳ ಮುಂದೆ ಆಮೆ ಚಿತ್ರ ಹಾಕಿರ್ತಾರೆ, ನೀವು ನೋಡಿರ್ಬೋದು. 2 ಉದ್ದೇಶ ಇರ್ಬೋದು ಅದರಲ್ಲಿ. ಒಂದು, ಆಮೆಗೊಂದು ಶಕ್ತಿ ಇದೆ. ಏನಪ್ಪಾ ಅಂತಂದ್ರೆ, ವೈರಿ ಬಂದಾಗ ಎಲ್ಲಾ ಇಂದ್ರಿಯಗಳನ್ನ, ತನ್ನ ಸೂಕ್ಷ್ಮವಾದ ಅಂಗಗಳನ್ನ ಚಿಪ್ ಒಳಗಡೆ ಇಟ್ಕೊಂಡ್ಬಿಟ್ಟು ಡಬ್ ಹಿಡಿದ್ ಬಿಡೋದು. ಚಿಪ್ ಮೇಲ್ಗಡೆ ಇರುತ್ತೆ, ಅದು ಬಹಳ ಗಟ್ಟಿ ಇರುತ್ತೆ. ಆಮೆ ಚಿಪ್ ನೋಡಿರ್ತೀರ ನೀವು, ತುಂಬಾ ಗಟ್ಟಿ ಇರುತ್ತೆ. ಅಂದ್ರೆ ವೈರಿ ಏನು ಮಾಡಕ್ಕಾಗಲ್ಲ. ಆ ತರ ಮಾಡುವಂತ ಶಕ್ತಿ ಇದೆ. ಇದರ ಅರ್ಥ ಏನು ಅಂದ್ರೆ, ಈ ಗುಡಿಗಳಿಗೆ ಹೋಗ್ಬೇಕಾದ್ರೆ ನಾವು ಕೂಡ ಇಂದ್ರಿಯಗಳನ್ನ ಅಂತರ್ಮುಖ ಮಾಡಬೇಕು. ನಮ್ಮ ಮೂಗು, ನಾಲಿಗೆ, ಕಣ್ಣು, ಚರ್ಮ, ಕಿವಿ ಏನಿದಾವಲ್ಲ, ಇವುಗಳ ಅಪೇಕ್ಷೆಯನ್ನ ಅಂತರ್ಮುಖಗೊಳಿಸಬೇಕು. ಇವುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಹೇಗೆ ಆಮೆ ಎಲ್ಲವನ್ನೂ ತನ್ನೊಳಗಡೆ ಸೆಳ್ಕೊಂಡ್ಬಿಡುತ್ತಲ್ಲ, ಹಾಗೆ ಒಂದರ್ಥ. ಇನ್ನೊಂದರ್ಥ, ಆಮೆಯ ಹಾಗೆ ನಾವು ನಿಧಾನಕ್ಕೆ ಉಸಿರಾಟ ಮಾಡಬೇಕು. ಭಕ್ತರಾದಂತವ್ರು, ಧ್ಯಾನ ಮಾಡಬೇಕು ಅಂತ ಬಯಸೋರು, ಸಂಗೀತಗಾರರು ಸಹಜ ಪ್ರಾಣಾಯಾಮ ಆಗ್ಬಿಡುತ್ತೆ. ಆಮೇಲೆ ಸ್ಪೋರ್ಟ್ಸ್ ಮನ್ಗಳು ಪಾಪ ಅವ್ರದ್ದು ತುಂಬಾ ದಣಿಸ್ಬಿಟ್ಟಿರ್ತಾರೆ ಶರೀರನ. ಅದಕ್ಕೆ ಕೆಲವರಿಗೆ ವಯಸ್ಸಾದ್ಮೇಲೆ ಕಾಯಿಲೆಗಳಾಗುತ್ತೆ. ಆದ್ರೆ ಸಂಗೀತಗಾರರು ಮತ್ತೆ ವಿಶೇಷವಾಗಿ ನೃತ್ಯ ಸೇವೆ ಮಾಡ್ತಕ್ಕಂಥವ್ರು, ನೃತ್ಯ ಕಲೆಗಾರರು ಇರ್ತಾರಲ್ಲ, ಅವ್ರದ್ದು ಸಹಜ ಪ್ರಾಣಾಯಾಮ, ಅತಿ ಶ್ರಮ ಆಗಲ್ಲ ಅವ್ರದ್ದು. ಹಂಗಾಗಿ ದೀರ್ಘಾಯುಷ್ಯ ಆಗುತ್ತೆ. ಯಾವ್ದು ಕಲಾವಿದ್ರು ಚಟ ಕಲಿದೇ ಹೋದ್ರೆ ಅವ್ರದ್ದು ಆಯುಷ್ಯ ದೀರ್ಘ ಇರುತ್ತೆ. ಯಾಕಂದ್ರೆ ಅವ್ರದ್ದು ಉಸಿರಾಟ ಕೂಡ ದೀರ್ಘ ಇರುತ್ತೆ, ಬಹಳ ದೀರ್ಘ ಇರುತ್ತೆ. ಅದು ಶ್ವಾಸಕೋಶದ ಸಾಮರ್ಥ್ಯವನ್ನ ಹೆಚ್ಚು ಮಾಡುತ್ತೆ. ಈ ಶ್ವಾಸಕೋಶ ಇದೆಯಲ್ಲ, ಸಾಮಾನ್ಯವಾಗಿ ನಾವೆಲ್ಲ ತುಂಬಾ ಕಡಿಮೆ ಉಸಿರಾಟ ಮಾಡ್ತೀವಿ. ಸಾಮಾನ್ಯ ಜನರು ಕೂಡ ನಮ್ಮ ಶ್ವಾಸಕೋಶದ ಒಂದು 4ನೇ ಭಾಗ ಬಳಸ್ತೀವಿ ಅಂತ ಕಾಣುತ್ತೆ, ಆರೋಗ್ಯ ಚೆನ್ನಾಗಿದ್ದವರು. ಇನ್ನು ಈ ಅಸ್ತಮಾ ಪೇಷಂಟ್ಸ್ ಏನಿರ್ತಾರಲ್ಲ, ಅವ್ರು ಇನ್ನೂ ಕಡಿಮೆನೆ ಬಳಸೋದವ್ರು. ಯಾಕಂದ್ರೆ ಅಲ್ಲಿ ಕಫ ತುಂಬ್ಕೊಂಡ್ಬಿಟ್ಟಿರುತ್ತೆ, ಅಲ್ಲಿ ಉಸಿರಾಟ ತಗೊಳಕ್ಕೆ ತುಂಬಾ ಹಿಂಸೆ ಆಗ್ತಿರುತ್ತೆ ಅವ್ರಿಗೆ. ಅದಕ್ಕೆ ಬೇರೆ ಬೇರೆ ಪದ್ಧತಿಗಳನ್ನ ಕಂಡಿಡ್ಕೊಂಡಿದ್ದಾನೆ. ಇನ್ನೆಲ್ಲರೂ ಮಾಡ್ಕೊಳ್ಳೋದು, ಅದೆಲ್ಲ ಕಫನ ಆಚೆ ಹಾಕಲ್ಲ, ಅದು ಸುಮ್ನೆ ಸರಿಸಿ ತಾತ್ಕಾಲಿಕ ಉಸಿರಾಟ ಮಾಡಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಷ್ಟೇನೆ. ಆದ್ರಿಂದ ಯಾರು ಸಾಧಕರಾಗಬೇಕು ಅಂತ ಹೇಳ್ತೀರಾ ಮತ್ತು ಏಕಾಗ್ರತೆ ಸಾಧಿಸಬೇಕು ಅನ್ನೋಂಥವ್ರು, ಮುಖ್ಯವಾಗಿ ಪತಂಜಲಿಗಳ ಗುರಿನೇ ವೃತ್ತಿಗಳನ್ನ ನಿರೋಧಿಸಿ ಚಿತ್ತ ಏಕಾಗ್ರತೆಯನ್ನ ಕಾಪಾಡೋದು. ಇದು ಬಹಳ ಮುಖ್ಯವಾದ ಉದ್ದೇಶ. ನಮ್ಮ ವಿದ್ಯಾರ್ಥಿಗಳು ಬಹಳ ಪ್ರಶ್ನೆ ಕೇಳ್ತಿರ್ತಾರೆ, ನಮ್ಮ ನೆನಪಿನ ಶಕ್ತಿನ ಹೆಚ್ಚು ಮಾಡ್ಕೊಳ್ಬೇಕು, ಏನ್ ಮಾಡ್ಬೇಕು? ಆ ಪ್ರಾಣಾಯಾಮ ಕೂಡ ಬಹಳ ಉತ್ತಮವಾದ ಸಾಧನ. ಅದಕ್ಕೆ ಮಕ್ಕಳು ಪ್ರಾಣಾಯಾಮನೂ ಮಾಡಬೇಕು, ರೂಢಿಸ್ಕೊಳ್ಬೇಕು. ಮತ್ತೆ ಕೆಲವು ವಿದ್ಯಾ ಪದ್ಧತಿಗಳಲ್ಲಿ, ಶಿಕ್ಷಣ ಪದ್ಧತಿನಲ್ಲಿ ಧ್ಯಾನ ಮತ್ತು ಪ್ರಾಣಾಯಾಮವನ್ನ ಸಣ್ಣ ಮಕ್ಕಳಿರುವಾಗಲೇ ಕಲಿಸ್ತಾರೆ. ಜಪಾನ್ ದೇಶದಲ್ಲಿ ಪ್ರಾಣಾಯಾಮವನ್ನು ಕಲಿಸ್ತಾರೆ, ಧ್ಯಾನ ಕಲಿಸ್ತಾರೆ. ಸಣ್ಣ ಮಕ್ಕಳಿದ್ದಾಗಲೇ ಶರೀರವನ್ನು ಹೇಗೆ ಗಟ್ಟಿ ಮಾಡ್ಕೊಳ್ಬೇಕು, ತುಂಬಾ ಚಿಕ್ಕ ಮಕ್ಕಳಿಗೂ ಕೂಡ ಕಲಿಸ್ತಾರೆ ಅಂತ ಹೇಳಿ, ಅವ್ರವ್ರ ಸಾಮರ್ಥ್ಯಕ್ಕೆ ಅನುಸಾರವಾಗಿ. ಹೀಗೆ ಅಂದ್ರೆ ಉಸಿರಾಟವನ್ನ ದೀರ್ಘಗೊಳಿಸೋದ್ರಿಂದ ಆಯುಷ್ಯವನ್ನ ಹೆಚ್ಚು ಮಾಡ್ಕೊಳ್ಬಹುದು. ನೀವು ಗಮನಿಸಿ, ಬೇಕಿದ್ರೆ ಈ ವಿಕಾರಗಳಿದ್ದಾಗ, ಸಿಟ್ಟು ಅಥವಾ ಇನ್ನು ಕಾಮುಕ ಭಾವನೆ, ಇಂತಹ ಸಂದರ್ಭಗಳಲ್ಲಿ ಉಸಿರು ಬಹಳ ತೀವ್ರವಾಗಿ ಆಡ್ತಿರುತ್ತೆ. ಆಮೇಲೆ ಟೆನ್ಷನ್ ಆದಾಗ ಅವಾಗ್ಲೂ ಉಸಿರಾಟ ದೀರ್ಘ ಆಗಲ್ಲ, ಬಹಳ ಬೇಗ ಆಗತ್ತೆ. ಆಮೇಲೆ ಜಗಳ ಆಡ್ತಿರೋರು ನೋಡಿ, ಜಗಳ ಆಡಿದ್ಮೇಲೆ ಉಸಿರು ಬಿಡ್ತಿರ್ತಾರ ಬೈದಾಡಿ ಬಡದಾಡಿ. ಅಂದ್ರೆ ಮತ್ತು ದುಶ್ಚಟಗಳ ಸಂದರ್ಭದಲ್ಲಿ ಕುಡ್ತ, ತಂಬಾಕು ಸೇವನೆ ಇಂಥವೆಲ್ಲ ಆದಾಗ ಅಲ್ಲಿ ಏನಾಗತ್ತೆ ಅಂತಂದ್ರೆ ಉಸಿರಾಟ ದೀರ್ಘ ಆಗ್ಬಿಟ್ಟು ಆಯುಷ್ಯ ಕಡಿಮೆ ಆಗುತ್ತೆ. ಮತ್ತು ಉಸಿರಾಟ ಕಡಿಮೆ ಆದಂಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ ಶರೀರದಲ್ಲಿ. ಅಂದ್ರೆ ಆಮ್ಲಜನಕವನ್ನು ಹೀರ್ಕೊಳ್ಳೋ ಸಾಮರ್ಥ್ಯ ಶ್ವಾಸಕೋಶಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಆವಾಗ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗುತ್ತೆ. ಒಂದಕ್ಕೊಂದಕ್ಕೆ ತುಂಬಾ ಸಂಬಂಧ ಇದೆ ಇದು. ಇವಾಗೆಲ್ಲ ತುಂಬಾ ಜನಕ್ಕೆ ಸಮಸ್ಯೆ HB ಪ್ರಾಬ್ಲಮ್ ಇರುತ್ತೆ, ಹೆಮೋಗ್ಲೋಬಿನ್ ಸಮಸ್ಯೆ. ಹೆಮೋಗ್ಲೋಬಿನ್ ಸಮಸ್ಯೆ ಯಾಕಾಗುತ್ತೆ ಅಂದ್ರೆ ಆಕ್ಸಿಜನ್ ಕಡಿಮೆ ಆಗಿದೆ. ಆಮೇಲೆ ಥೈರಾಯ್ಡ್ ಪ್ರಾಬ್ಲಮ್ ಹೆಣ್ಮಕ್ಳಲ್ಲಿ, ಅದರಲ್ಲೂ ಹೆಣ್ಮಕ್ಳಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ಅವರು ಹೆಚ್ಚಾಗಿ ಮನೆ ಒಳಗಡೆ ಇರ್ತಾರೆ ಮತ್ತು ದೀರ್ಘ ಉಸಿರಾಟ ಮಾಡಲ್ಲ. ಬಹಳ ಜನ ಅಂದ್ರೆ ಯಾರು ವಾಕಿಂಗ್ ಹೋಗಲ್ಲ, ಯಾರು ಯೋಗ ಮಾಡಲ್ಲ, ಅವರು ದೀರ್ಘ ಉಸಿರಾಟ ಆಗಲ್ಲ ಅವ್ರದ್ದು. ಆವಾಗ ಶಾರೀರಿಕ ದೋಷಗಳು ಕೂಡ ಶುರು ಆಗ್ಬಿಡುತ್ತೆ. ಆದ್ರಿಂದ ನಾವು ಉಸಿರಾಟವನ್ನ ದೀರ್ಘಗೊಳಿಸೋದು ಪ್ರಯತ್ನ ಮಾಡಬೇಕು. ಅದಕ್ಕೆ ವಾಕಿಂಗ್ ಹೋಗ್ಬೇಕಾದ್ರೆ ನಾನು ಮೇಲಿಂದ ಮೇಲೆ ಹೇಳ್ತಿರ್ತೀನಿ, ನೋ ಟಾಕಿಂಗ್. ಸಾಧ್ಯವಾದಷ್ಟು ಮಟ್ಟಿಗೆ ಮಾತಾಡೋ ಪ್ರಯತ್ನ ಮಾಡಬೇಡಿ, ದೀರ್ಘವಾಗಿ ಉಸಿರಾಟ ಮಾಡಿ. ಆಮೇಲೆ ನೀವು ಸಣ್ಣ ರಸ್ತೆಗಳಾದ್ರೂ ಪರವಾಗಿಲ್ಲ. ಈಗ ಉದಾಹರಣೆಗೆ 1 ಕಿಲೋಮೀಟರ್ ಮಾತ್ರ ಇದೆ, ಶುದ್ಧ ಒಳ್ಳೆ ಗಾಳಿ ಇದೆ, 1 ಕಿಲೋಮೀಟರ್ ಇದೆ ರಸ್ತೆ, ಅಲ್ಲೇ 4 ರೌಂಡ್ ಹಾಕ್ಬಿಡಿ.
ಆ ಕಡೆ ಹೋಗೋದು ಈ ಕಡೆ ಬರೋದು, ಆ ಕಡೆ ಹೋಗೋದು ಈ ಕಡೆ ಬರೋದು. ಆದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ವಾಹನಗಳು ಹೆಚ್ಚು ಅಡ್ಡಾಡ್ತಕ್ಕಂತಹ ಜಾಗಗಳಲ್ಲಿ ಶುದ್ಧ ಗಾಳಿ ಇರೋದಿಲ್ಲ ಅಂತ ರಸ್ತೆಗಳನ್ನ ಆಯ್ಕೆ ಮಾಡ್ಕೋಬೇಡಿ. ಅಥವಾ ಇತ್ತೀಚೆಗೆಲ್ಲ ಜಿಲ್ಲಾ ಪ್ರದೇಶಗಳಲ್ಲಿ ಆಮೇಲಿಂದ ತಾಲೂಕು ಪಟ್ಟಣಗಳಲ್ಲಿ ಕ್ರೀಡಾಂಗಣಗಳನ್ನ ಮಾಡಿರ್ತಾರೆ, ಉದ್ಯಾನವನಗಳಿರ್ತವೆ, ಆಮೇಲೆ ಕಾಲೇಜ್ ಮೈದಾನಗಳಿರುತ್ತೆ. ಅದನ್ನ ಬೆಳಿಗ್ಗೆ ಹೊತ್ತಂತೂ 5 ಗಂಟೆಯಿಂದ 6-6:30ವರೆಗೆ ಯಾರು ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ವಾಕಿಂಗ್ ಮಾಡುವಂತದ್ದು, ಯೋಗ ಮಾಡುವಂತದ್ದು ಮಾಡಿದ್ರೆ ಪ್ರಾಣಾಯಾಮ ಕೂಡ ಆಗ್ಬಿಡುತ್ತೆ. ಆಮೇಲೆ ನೀವು ಮೊದಲು ಪ್ರಾಣಾಯಾಮ ರೂಢಿ ಮಾಡ್ಕೊಳಕ್ ಶುರು ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಮಾಡಿದ ಕೂಡಲೇ ಸಾಕು ಅನ್ಸಕ್ ಶುರು ಆಗ್ಬಿಡುತ್ತೆ. ಯಾಕೆ ಅಂದ್ರೆ ಈ ಉಸಿರಾಟಕ್ಕೂ ಮನಸ್ಸಿಗೂ ತುಂಬಾ ಸಂಬಂಧ ಇದೆ, ಅವಿನಾಭಾವ ಸಂಬಂಧ. ಆವಾಗ ನೀವು ಪ್ರಾಣಾಯಾಮ ಬೇಡ ಅಂತ ಹೇಳುತ್ತೆ ಮನಸ್ಸು. ಯಾಕೆಂದ್ರೆ ಮನಸ್ಸು ಸ್ವಾಭಾವಿಕವಾಗಿ ಅಧೋಮುಖ ಪ್ರವೃತ್ತಿಯಿಂದ ಕರಿತೀವಿ. ಅದಕ್ಕೆ ಮಾತಾಡಕ್ ತುಂಬಾ ಇಷ್ಟ, ಚಂಚಲ, ತಿನ್ನೋದು ಬಹಳ ಇಷ್ಟ. ವಾಕಿಂಗ್ ಹೋದಾಗ್ಲೂ ಕೂಡ ತಿನ್ ಬರ್ತೀವಿ. ಅದೇ ಬೆಂಗಳೂರಲ್ಲಿ ತಮಾಷೆ ಮಾಡ್ತಿರ್ತಾರೆ, ಕಬ್ಬನ್ ಪಾರ್ಕ್, ಲಾಲ್ಬಾಗ್ ದೊಡ್ಡ ದೊಡ್ಡ ಪಾರ್ಕ್ಗಳಿಗೆ ವಾಕಿಂಗ್ ಹೋಗ್ಬಿಟ್ಟು ಅಲ್ಲೇ ಹೋಟೆಲ್ಗಳಿಗೆ ಟಿಫನ್ ರೂಮ್ಗಳಿರುತ್ತೆ, ಹೋಗ್ಬಿಟ್ಟು ಎಲ್ಲ ತಿನ್ನೋದು. ಕೊನೆಗೆ ಕುಡಿಯುವಾಗ ಮಾತ್ರ ಶುಗರ್ಲೆಸ್ ಕಾಫಿ. ಅಂದ್ರೆ ಇದು ಮನಸ್ಸಿನ ಗುಣ. ಇದು ಅಂದ್ರೆ ಹಸಿವಿಲ್ದಿದ್ರು ತಿನ್ಬೇಕು ಅಥವಾ ನಾಲ್ಗೆ ಚಟಕ್ಕೋಸ್ಕರ ತಿನ್ಬೇಕು. ಅದು ಪ್ರಾಣಾಯಾಮವನ್ನು ವಿರೋಧಿಸುತ್ತೆ ಮೊದಲು. ಅಂದ್ರೆ ಆ ಪ್ರಾಣಾಯಾಮಕ್ಕೆ ಅಷ್ಟು ಸುಲಭ ಒಪ್ಕೊಳ್ಳಲ್ಲ. ಮನಸ್ಸನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ಒಂದು. ಮೊದಲಿಗೆ ಪ್ರಾಣಾಯಾಮ ಮಾಡ್ತಕ್ಕಂಥವ್ರು ಗುಂಪಲ್ಲಿ ಮಾಡ್ಬೇಕು. ಯೋಗ ಆಗ್ಲಿ ಪ್ರಾಣಾಯಾಮ ಆಗ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಶಿಕ್ಷಕರೊಬ್ಬರನ್ನ ಇಟ್ಕೊಂಡು ಗುಂಪಲ್ಲಿ 5 ಜನ 10 ಜನ 15 ಜನ 20 ಜನ ಹಿಂಗಿದ್ದಾಗ ನಾವು ಸತ್ಸಂಗ ಅಂತ ಕರಿತೀವಿ. ಆವಾಗ ನಾವು ಸಹಜವಾಗಿನೇ ನಾವು ನಿಯಮಗಳನ್ನು ಪಾಲಿಸ್ತೀವಿ. ಅಥವಾ ಮನಸ್ಸಿಲ್ದಿದ್ರು ಕೂಡ ಪ್ರಾಣಾಯಾಮ ಮಾಡ್ಬಿಡ್ತೀವಿ. ಇದು ಕೆಲವು ದಿವಸ ರೂಢಿ ಆಯ್ತು ಅಂತ ಇಟ್ಕೊಳ್ಳಿ, ಆವಾಗ ನಾವು ಪ್ರಾಣಾಯಾಮ ಸಹಜವಾಗಿ ಹೊಂದ್ಕೊಂಡ್ಬಿಡುತ್ತೆ ಮನಸ್ಸು. ಅದಕ್ಕೆ ಯೋಗಕ್ಕೆ ಮತ್ತು ಪ್ರಾಣಾಯಾಮಕ್ಕೆ ಸಾಮೂಹಿಕ ಅಭ್ಯಾಸ ತುಂಬಾ ಒಳ್ಳೇದದು. ಅದನ್ನ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಆಮೇಲೆ ಹೆಚ್ಚು ಕಾಲ ಬದುಕಿ ಅಂತ ನಾನು ಹೇಳೋದು. ಬದುಕಕ್ ಬಯಸಿ, ಅದು ಬದುಕು ಹುಟ್ಟು ಸಾವು ನಮ್ ಕೈಯಲ್ಲಿಲ್ಲ, ಅದು ಪರಮಾತ್ಮ ಇಚ್ಛೆ. ಅದು ನಾವ್ ಏನೇ ಪ್ರಾಣಾಯಾಮ ಮಾಡಿದ್ರು ಕೂಡ ಯಾವಾಗ ನಮ್ದು ಸಾವು ಬರುತ್ತೆ ಹೇಳಲಿಕ್ಕೆ ಯಾರಿಗಿಂದನೂ ಸಾಧ್ಯ ಇಲ್ಲ. ಆಮೇಲೆ ಬಹಳ ಪ್ರಾಣಾಯಾಮ ಮಾಡಿದವರು ಎಲ್ಲರೂ 100% 100 ಕಾಲ ಬದುಕ್ತಾರೆ ಅಂತ ಇಲ್ಲ. ಆಮೇಲೆ ಪ್ರಾಣಾಯಾಮ ಮಾಡ್ಲಾರ್ದವ್ರು ಬೇಗ ಹೋಗ್ಬಿಡ್ತಾರೆ ಅಂತ ಹಂಗೂ ಇಲ್ಲ. ಅದು ಮನುಷ್ಯನ ಕೈಲಿಲ್ಲ. ಆದ್ರೆ ಸತ್ಯ ಏನಿರುತ್ತೆ ಅಂದ್ರೆ ಒಂದು 80% 90% ಹೇಳ್ಬೋದು. ಇನ್ನೊಂದು 10-20% ಆ ಕಡೆ ಈ ಕಡೆ ಬಿಟ್ಕೊಳ್ಳೇಬೇಕು, ನಾವು ಮಾರ್ಜಿನ್ ಬಿಟ್ಕೊಳ್ಳೇಬೇಕು ಎಲ್ಲಾ ವಿಷಯದಲ್ಲೂ ಕೂಡ. ಆದ್ರಿಂದ ಪ್ರಾಣಾಯಾಮವನ್ನ ಸಾಧ್ಯವಾದಷ್ಟು ಮಾಡಿ. ಆಮೇಲೆ ಮಕ್ಕಳಿಗೆ ಚಂಚಲ ಸ್ವಭಾವ ಇರುತ್ತಲ್ಲ, ಅವ್ರಿಗೂ ಅಷ್ಟೇನೆ ಉಪಾಯದಿಂದ ಅವಕ್ಕೆ ಏನಾದ್ರೂ ಸಂತೋಷ ಮಾಡೋ ಹಾಗೆ ಮಾಡಿ ಅವ್ರ ಮನವೊಲಿಸಕ್ ಸಾಧ್ಯವೋ ಹೊಲಿಸಿ ಅವ್ರಿಗೆ ಯೋಗ ಕರ್ಕೊಂಡು ಹೋಗ್ತಕ್ಕಂಥದ್ದು. ಕೆಲವು ಮಕ್ಕಳು ತಾವೇ ಬಂದ್ಬಿಡ್ತಾರೆ, ತಂದೆ ತಾಯಿಗಳು ಹೊರಟ್ರೆ ತಾವೇ ಬರ್ತಾರೆ. ನಾನು ನೋಡಿದೀನಿ 5 ವರ್ಷದ ಮಕ್ಕಳು ಕೂಡ ಬಂದು ತುಂಬಾ ಚೆನ್ನಾಗಿ ಆಗಿರೋದು, ಸಾಧನೆ ಮಾಡಿರೋದು. 8 ವರ್ಷದ ಮಕ್ಕಳು ತುಂಬಾ ಚೆನ್ನಾಗಿ ಸಾಧನೆ ಮಾಡಿರೋದು ನೋಡಿದೀನಿ. ಆದ್ರೆ ಎಲ್ಲ ಮಕ್ಕಳು ಆಗಿರಲ್ಲ, ಎಲ್ಲೋ ಅಂತ ಮಕ್ಕಳು ಅಪರೂಪ. ಆದ್ರೆ ನಾವು ಮಕ್ಕಳಿಗೂ ಕೂಡ ಪ್ರಾಣಾಯಾಮವನ್ನು ರೂಢಿಸಿದ್ರೆ ಅನೇಕ ಸಮಸ್ಯೆಗಳಿಂದ ಅವರು ಪಾರಾಗ್ತಾರೆ. ಅನೇಕ ತೊಂದರೆಗಳನ್ನ ಗೆದ್ದು ಅವ್ರ ಜೀವನವನ್ನ ಮತ್ತು ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಕೇಳುಗರೆ, ಪ್ರಾಣಾಯಾಮ ಮಾಡೋದ್ರಿಂದ ಏನೆಲ್ಲ ಅನುಕೂಲತೆಗಳಿದಾವೆ ಅನ್ನೋದನ್ನ ಸ್ವಾಮೀಜಿಯವರು ಇಷ್ಟೊತ್ತು ತುಂಬಾ ವಿಸ್ತಾರವಾಗಿ ತಿಳಿಸಿದ್ರು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣಂತೆ. ತಮ್ಮೆಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವ